ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು 16ನೇ ತಾರೀಕು ಮಂಡೇ. ಟೈಮ್ ಆಗಿದೆ 6:45 ಆಗ್ತಾ ಬಂತು. ಸೊ ನಾನು ಹೊರಟಿರೋದು ಬೆಳಗ್ಗೆನೆ ಮಂಗಳೂರಿಗೆ. ಆ್ಯಂಡ್ ಅತ್ತೆದು ಆನ್ ಟೆಸ್ಟ್ ಇದೆ. ಸೊ ಹಾಗಾಗಿ ಹೊರಟಿದ್ದೇವೆ. ನಾನು ಅತ್ತೆ ಮಾವ ಆನ್ ದ ವೇ ಹೋಗಬೇಕಾದ್ರೆ ಮಂಗಳೂರಿಗೆ ಹೋಗುವವರಲ್ಲ, ಸೊ ಅವರು ಆಟೋದಲ್ಲಿ ಹೋಗುವ ಅಂತೇಳಿ ಬೇಗ ಹೊರಟಿದ್ವಿ. 6:30 ಒಳಗಡೆ ಅಂತಂದಿದ್ದಾರೆ. 6:45 ಆಗ್ತಾ ಬಂತು, ಇನ್ನೂ ಬಂದಿಲ್ಲ ಅವರು. ಸೊ ಹಾಗಾಗಿ ವ್ಲಾಗ್ ಶುರು ಮಾಡೋಣ. ಬ್ರಹ್ಮಕಲಶ ಆದ ನಂತರ ವ್ಲಾಗೇ ಮಾಡಿಲ್ಲ. ಸೊ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ. ಏನಕ್ಕೆ ಮಾಡಿರಲಿಲ್ಲ ವ್ಲಾಗ್ ಅಂದರೆ, ನಾನು ಇದೇ ಸ್ಟೆಪ್ಪಲ್ಲಿ ಈ 5ನೇ 6ನೇ ಸ್ಟೆಪ್ಪಲ್ಲೇನ ಅಲ್ಲಿಂದ ಇಲ್ಲಿ ಕೆಳಗಡೆ ಬಿದ್ದಿದ್ದೆ. ಕೆಳಗಡೆ ಮೀನ್ಸ್ ಸ್ಟೆಪ್ಪಿಂದ ನಾನು ಇಲ್ಲಿ ಬಿದ್ದು ಸ್ವಲ್ಪ ಕಾಲು ಇಲ್ಲಿ ತೋರಿಸ್ತೇನೆ, ಇಲ್ಲಿ ನೋವಾಗಿದೆ. ನಾನು ಆಮೇಲೆ ಕರೆಕ್ಟಾಗಿ ತೋರಿಸ್ತೀನಿ. ಇವಾಗ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ. ಸೊ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ಏನೂ ಆಗಿಲ್ಲ, ಒಂದು ಸ್ವಲ್ಪ ನೋವಿದೆ ಅಷ್ಟೇ. ಒಳಗಡೆಯಿಂದ ಏನೂ ನೋವಿಲ್ಲ, ಅದು ಒಂಥರ ಪರಿಚಯದಾಗ ಆಗಿದೆ ಅಲ್ಲ. ಸೊ ಇದು ಸಿಮೆಂಟ್ ಅಲ್ವಾ, ಸೊ ಹಾಗಾಗಿ ಪರಿಚಯದಾಗ ಆಗಿದೆ. ಹಾಗಾಗಿ ಹಿಡ್ದಿಟ್ಕೊಂಡಾಗ ಆಗುತ್ತೆ. ಒಮ್ಮೆ ಕೂತಾಗ ಎದ್ದಾಗಲ್ಲ. ಸ್ವೆಲ್ಲಿಂಗ್ ಎಲ್ಲ ಇತ್ತು ಮೊನ್ನೆ ಪಾಸ್ಟ್ 3-4 ಡೇಸಿಂದ. ಬಿದ್ದಿದ್ದು ಯಾವಾಗ ಗೊತ್ತಾ, ಬ್ರಹ್ಮಕಲಶ ಲಾಸ್ಟ್ ಯಾವಾಗ 11-12ನೇ ತಾರೀಕಿಗೆ ಬಿದ್ದಿದ್ದೇನೆ. ಅದೊಂದು ವೀಡಿಯೋ ಪೋಸ್ಟ್ ಮಾಡಿದ ಕೂಡಲೇ ಬಿದ್ದಿದ್ದೇನೆ. ಅದೊಂದು ವೀಡಿಯೋ ಕೂಡ ವೈರಲ್ ಆಯಿತು, ನಾವಲ್ಲಿ ತೊಟ್ಲಲ್ಲಿ ಕೂತಿರೋ ವೀಡಿಯೋ. ಸೊ ಅದು ಪೋಸ್ಟ್ ಮಾಡಿ ಎದ್ದಾಗ ಒಂದು ಸ್ವಲ್ಪ ತಲೆ ಸುತ್ತಾಗಾಯ್ತಾ, ಸಡನ್ಲಿ ಬಿದ್ದುಬಿಟ್ಟೆ. ನನಗೆ ಅದು ಬ್ಯಾಲೆನ್ಸ್ ಸಿಕ್ಕಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮೂಮೆಂಟ್ ಹಾಸ್ಪಿಟಲ್ಗೆ ಹೋದೆ. ಅಲ್ಲೊಂದು ಇಂಜೆಕ್ಷನ್ ಆ್ಯಂಡ್ 1 ಡೇ ಇರಲಿಕ್ಕೆ ಹೇಳಿದರು. ಬಟ್ ಇಲ್ಲೆಲ್ಲ ಟೆನ್ಷನ್ ಮಾಡ್ಕೊತಾರೆ ಅಂತೇಳಿ ಇಟ್ಸ್ ಓಕೆ, ನಾನು ನಾರ್ಮಲ್ ಆಗಿದ್ದೀನಿ ಅಂತೇಳಿ ಬಂದೆ ನಾನು. ಸೊ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ಹೆಂಗಾಗಿತ್ತು ಕಾಲು ಅಂತೇಳಿ ನಾನು ಹಾಕ್ತೇನೆ ಇವಾಗ ವೀಡಿಯೋ, ಅದು ನೋಡ್ಕೊಂಡು ಬನ್ನಿ. ಆ್ಯಂಡ್ ಮಾವ ಮತ್ತು ಅತ್ತೆ ಬಂದ ನಂತರ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ, ಇದು ಬಿದ್ದಿದ್ದಾಗ ತೆಗೆದಿರೋ ಕ್ಲಿಪ್ಪಿಂಗ್ ಗೈಸ್. ನಾನು ಬಿದ್ದು ನಾನೇ ನಡ್ಕೊಂಡು ಬಂದಿದ್ದೇನೆ. ಆ್ಯಂಡ್ ಬಂದ ನಂತರ ಅಮ್ಮನಿಗೆ ಮತ್ತೆ ತೋರಿಸಿದ್ದು. ಸೊ ಆವಾಗ ತೆಗೆದಿರೋ ಕ್ಲಿಪ್ಪಿಂಗ್ ಇದು. ಫುಲ್ಲು ಮಣ್ಣು ಧೂಳೆಲ್ಲ ಹಾಗೆ ಇತ್ತು ಕಾಲಲ್ಲಿ. ಸ್ವಲ್ಪ ಬ್ಲಡ್ ಕೂಡ ಬರ್ತಿತ್ತು. ಬಟ್ ಸಿಕ್ಕಾಪಟ್ಟೆ ಊರಿ ತಡ್ಕೊಳಕ್ಕಾಗ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ನಾನು ಹಾಸ್ಪಿಟಲ್ಗೆ ಹೋದೆ, ಬೆನಕಕ್ಕೆ ಹೋದೆ. ಸೊ ಅಲ್ಲಿ ಒಂದು ಇಂಜೆಕ್ಷನ್ ಆ್ಯಂಡ್ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟರು, ಟ್ಯಾಬ್ಲೆಟ್ ಕೊಟ್ಟರು. 1 ಡೇ ಸ್ಟೇ ಮಾಡೋಕ್ಕೆ ಹೇಳಿದರು, ಬಿಕಾಸ್ ನಾನು ಟೆನ್ಷನ್ ಮಾಡ್ಕೋತಾರೆ ಅಂತ ಮಾಡಿಲ್ಲ. ಆ್ಯಂಡ್ ಪ್ರೆಸೆಂಟ್ ಹೆಂಗಿದೆ ಅಂತ ತೋರಿಸ್ತೇನೆ. ಇಲ್ಲೊಂದು ಗಾಯ ಆಗಿದೆ, ದೆನ್ ಇಲ್ಲಿ ಇಷ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಗಿದೆ ಕೇಸ್. ದೆನ್ ಇಲ್ಲಿ ಒಂದು ಸ್ವಲ್ಪ ಆಗಿದೆ ಅಷ್ಟೇ. ಬಂದ್ವಿ ಗೈಸ್ ಹಾಸ್ಪಿಟಲ್ಗೆ. ಫಸ್ಟ್ ಐ ಹಾಸ್ಪಿಟಲ್ ಬಂದ್ವಿ. ಅಲ್ಲಿ ಟೆಸ್ಟ್ ಆಗಿ ರಿಪೋರ್ಟ್ ಎಲ್ಲ ಸಿಕ್ಕಿದ ನಂತರ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿನೂ ರಿಪೋರ್ಟ್ ಎಲ್ಲ ಸಿಕ್ಕಿದ ನಂತರ ಊಟ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಅಲ್ಲ, ಮೊನ್ನೆ ವ್ಲಾಗ್ ಇವತ್ತೇ ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು 19ನೇ ತಾರೀಕು. ಸ್ಪೆಷಲ್ ಏನಂದರೆ ನಮ್ಮೆಲ್ಲರಿಗೂ ಯುಗಾದಿ ಹಬ್ಬ. ಸೊ ಹಾಗಾಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಕೂತ್ಕೊಂಡಿದ್ದೇನೆ ನಾನು. ಇಲ್ಲೇ ನಿಯರ್ ಬೈ ಸೂರ್ಯ ಟೆಂಪಲ್ಗೆ ಹೋಗಿ ಬರೋಣ ಅಂತೇಳಿ. ಹಾಗಾಗಿ ಮಂಡೇ ಮಾಡಿದ ವ್ಲಾಗಿಗೆ ಇದನ್ನ ಮರ್ಜ್ ಮಾಡ್ತಿದ್ದೇನೆ ನಾನು. ಬಿಕಾಸ್ ಮಂಡೇ ವ್ಲಾಗ್ ಮಾಡಿದ ನಂತರ ಮಂಗಳೂರಿಗೆ ಹೋದ್ವಲ್ಲ ನಾವು, ವ್ಲಾಗ್ ಮಾಡಿದ ನಂತರ ನನಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಏನಕ್ಕಂತ ಹೇಳ್ತಾನೆ, ಕೆಲವೊಂದಲ್ಲ, ಒಂದು ಕೆಲಸದೇನೋ ಒಂದು ಕಮಿಟ್ಮೆಂಟ್ ಇತ್ತ, ಲೈಕ್ ಅದು ಆಗಬೇಕು ಅಂತ ಇತ್ತು. ಸೊ ಅದಾಗಿಲ್ಲ ಆ ಟೈಮಿಗೆ. ಸೊ ಅದರದ್ದೇ ಟೆನ್ಷನ್, ಅದರದ್ದೇ ಬೇಜಾರು, ಅದರದ್ದು ಹಿಂದೆನೇ ಹೋಗ್ತಾ ಇದ್ದೆ ನಾನು. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಡೇನು ನಾನು ಕಂಟಿನ್ಯೂ ಮಾಡಿಲ್ಲ ವ್ಲಾಗ್ನ. ಮಂಡೇ ಅದೇ ನಾವು ಅತ್ತೆ ಜೊತೆ ಮಂಗಳೂರಿಗೆ ಹೋಗಿದ್ದಲ್ಲ. ಸೊ ಅಲ್ಲಿಂದ ಚೆಕಪ್ ಎಲ್ಲ ಆಗಿ ಬರಬೇಕಾದ್ರೂ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ಅವರು ಹಬ್ಬಕ್ಕೆ ಕರೆದಿದ್ರು. ಅವ್ರ ಹಬ್ಬ ಅಂತೆ, ಮುಸ್ಲಿಮ್ ಅವರು. ಸೊ ಅವರು, ಅವರ ಮಗಳು ಮತ್ತು ಅವರ ಕಸಿನ್ಸ್ ಇನ್ನೊಬ್ರು ಯಾರೋ ಇದ್ದರು, ಬಂದು ಚಂದ ಮಾತಾಡಿಸಿದ್ರು. ನಂಗೆ ಅದು ವೀಡಿಯೋ ಮಾಡಲಿಕ್ಕೂ ಆ ಮೂಮೆಂಟಲ್ಲಿ ಅದೇ ಮೈಂಡಲ್ಲಿತ್ತು. ನಂದು ಟೆನ್ಷನ್ ಆಗ್ತಿತ್ತು ನನಗೆ. ಆದರೂ ಅವರು ಬಂದು ಮಾತಾಡಿಸಿದ್ರು, ಖುಷಿಯಿಂದನೇ ಮಾತಾಡಿಸಿದೆ. ಕೈ ಕೊಟ್ಟು ಫೋಟೋಸ್ ಎಲ್ಲ ತಗೊಂಡು ಚಂದ ಮಾಡಿ ಮಾತಾಡಿಸಿದ್ರು. ಸೊ ಈ ವ್ಲಾಗ್ ಅವ್ರು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹಿಂಗೆ ಇರಲಿ ನನ್ನ ಮೇಲೆ. ಸೊ ಭಾರಿ ಚಂದ ಮಾತಾಡಿಸಿದ್ರು, ಖುಷಿ ಆಯಿತು. ಮತ್ತೆ ಕರೆದ್ರು ನನ್ನನ್ನು ಹಬ್ಬಕ್ಕೆ ಬಾ ಅಂತೇಳಿ. ಆಯಿತು ಅಂತ ಹೇಳಿದೆ ನಾನು. ಹಬ್ಬಕ್ಕೆ ಹೋದಷ್ಟೇ ಖುಷಿ ಆಯಿತು, ಅವ್ರು ಬಂದಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರಲ್ಲ. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅದೊಂದು ಹೇಳಲಿಕ್ಕಿತ್ತು ನನಗೆ ವ್ಲಾಗಲ್ಲಿ. ಆ್ಯಂಡ್ ನಾನು ಅತ್ತೆ ವಿನು ಎಲ್ಲ ಹೊರಟಿದ್ದೀವಿ. ಆಟೋದಲ್ಲೇ ಬರೋದು. ಬಿಕಾಸ್ ಬಂದು ಇಲ್ಲಿ ನನಗೆ ಪಾಯಸ ಎಲ್ಲ ಮಾಡಬೇಕಾ. ಸೊ ಹಾಗಾಗಿ ಇವಾಗ ಹೋಗ್ತಾ ಅಂಗಡಿಗೆ ಹೋಗಿಬಿಟ್ಟು ಪಾಯಸಕ್ಕೆ ಏನೆಲ್ಲ ಬೇಕಾದೆಲ್ಲ ಐಟಮ್ಸ್ ತಂದಿಟ್ಟು ಆಮೇಲೆ ಟೆಂಪಲ್ಗೆ ಹೋಗಿ ಅಲ್ಲೊಂದು ದೇವ್ರ ದರ್ಶನ ಮಾಡಿ ಬರೋದು ಅಂತೇಳಿ. ಈ ವ್ಲಾಗ್ನ ನಾನು ಆದರೆ ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ನೋಡ್ತೇನೆ. ಬಿಕಾಸ್ ನಾಳೆ 20th ನನ್ನ ಬರ್ಡೇ ಗೈಸ್.
ಹ್ಯಾಪಿ ಬರ್ಡೇ ನಂದು. ಸೊ ಹಾಗಾಗಿ ನಾಳೆ ನಾನು ಗೊತ್ತಿದೆಲ್ಲ ಬರ್ಡೇ, ನನ್ನ ಸ್ಪೆಷಲ್ ಡೇಗೆ ನಾನು ಸ್ಪೆಷಲ್ ಆಗಿ ನಂಗೆ ಇಷ್ಟ ಆಗಿರೋ ಟೆಂಪಲ್ಗೆ ಹೋಗೋದು ಅಂತೇಳಿ, ಸೊ ಕೆಟಲ್ ಟೆಂಪಲ್ ಹೋಗ್ತಾ ಇದ್ದೇನೆ. ಆ್ಯಂಡ್ ಆ ವ್ಲಾಗ್ ಸಪ್ರೇಟ್ ಆಗಿ ಬರುತ್ತೆ, ಹಾಗಾಗಿ ಈ ವ್ಲಾಗ್ನ ಆದಷ್ಟು ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾರೆ. ನಿಮ್ಮ ಬಾಳಲ್ಲಿ ಜಾಸ್ತಿ ಸಿಹಿನೇ ಇರಲಿ, ಕಹಿ ಬೇಡ ಅಂತೇಳಿ ಅಲ್ಲ, ಲೈಕ್ ಕಹಿ ಇದ್ರೇನೆ ಆ ಸಿಹಿಗೊಂದು ವ್ಯಾಲ್ಯೂ ನನ್ನ ಪ್ರಕಾರ. ಸೊ ಹಾಗಾಗಿ ಕಹಿ ಇದಕ್ಕಿಂತ ಜಾಸ್ತಿ ಸಿಹಿ ಇರಲಿ ಅಂತ ಏನು ವಿಶ್ ಮಾಡ್ತೀನಿ. ಸೊ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಏನು ಅಂದ್ಕೊಂಡಿದ್ದೀರಾ ಅದೆಲ್ಲನೂ ನೆರವೇರಲಿ, ಆ್ಯಂಡ್ ಒಳ್ಳೆಯವರಿಗೆ ಒಳ್ಳೇದೇ ಆಗಲಿ ಅಷ್ಟೇ. ಆ್ಯಂಡ್ ಟೆಂಪಲ್ ಹೋಗಬೇಕಾದ್ರೆ ನಾನು ಆಮೇಲೆ ಸಿಗ್ತೇನೆ ಗೈಸ್, ಈ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಓಕೆ, ಬಾಯ್. ಆ್ಯಂಡ್ ಹೆಂಗೆ ಕಾಣಿಸ್ತದೆ ನಾನಿದು ಕುಸುಮಂದು ಡಿನ್ನರಿಗೆ ಇಲ್ಲಿ ಮನೇಲಿ ಹಾಕಿದೆ ಟಾಪ್ನ ನೋಡಿರ್ತೀರಾ, ಸ್ಕರ್ಟ್ ದೆನ್ ಈ ಟಾಪು ಶೆಕೆ ಇದೆ ಅಲ್ವಾ ಗೈಸ್, ಹಾಗಾಗಿ ನಾನು ಈ ಕಾಟನ್ ಹಾಕಿದೆ. ಲೈಕ್ ಸಾರಿ ವೇರ್ ಮಾಡೋಣ ಅಂದ್ಕೊಂಡು ಈ ಶೆಕೆಗೆ ಆಗಲ್ಲ, ಸೊ ಹಾಗಾಗಿ ಸಿಂಪಲ್ ಆಗಿದೆ, ಚೆನ್ನಾಗಿರುತ್ತೆ ಅಂತೇಳಿ ಇಯರಿಂಗ್ಸ್, ದೆನ್ ನನ್ನ ಮಾಂಗಲ್ಯ ಚೈನ್, ಕೈಗೇನು ಹಾಕಿಲ್ಲ, ಒಂದು ಕಡೆ ಹಾಕಿದ್ದೀನಿ, ದಟ್ಸ್ ಇಟ್. ಹೇರ್ ಸ್ಟೈಲ್ ಹಿಂಗೆ ಮಾಡಿದ್ದೀನಿ, ಹಿಂಗೆ ಬಾಚಿ ಫುಲ್ ಬಿಟ್ಟಿದ್ದೀನಿ. ಸೊ ಅಷ್ಟೇ ಗೈಸ್, ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ವಾಚಿಂಗ್. ಆ್ಯಂಡ್ ಇನ್ನೊಂದು ಹೇಳಿಕ್ಕೆ ಮರ್ತೆ, ಮೊನ್ನೆ ಬಿದ್ದಿದ್ದು ಗಾಯ ಸ್ವಲ್ಪ ಒಣಗ್ತಾ ಬರ್ತಿದೆ ಗೈಸ್. ಇವಾಗ ಹಿಂಗಿದೆ ಅಂತೇಳಿ ತೋರಿಸ್ತೇನೆ, ವೆಯ್ಟ್ ಸಿ. ಇವಾಗ ಈ ಥರ ಇದೆ ಗಾಯ, ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ಸ್ವಲ್ಪ ಬೆಟರ್ ಇದೆ, ಒಣಗ್ತಾ ಬರ್ತಿದೆ. ಆ್ಯಂಡ್ ಕೂತು ಒಮ್ಮೆ ಎದ್ದೇಳ್ಬೇಕಾದ್ರೆ ಇಟ್ಕೊಂಡಾಗುತ್ತೆ, ಲೈಕ್ ಅದು ಗಾಯ ಒಣಗ್ತಾ ಬರ್ತಿದೆ ಅಲ್ಲ, ಹಾಗಾಗಿ ಇವಾಗ ಒಣಗ್ತಾ ಬರ್ತಿದೆ ಗೈಸ್ ಗಾಯ. ಇಷ್ಟು ಒಣಗಿದೆ ಇವಾಗ. ದೆನ್ ಇಲ್ಲಿನೂ ಅಷ್ಟೇ. 10 ಗಂಟೆ ಕಳೀತು, ಇವ್ರು ಇನ್ನೂ ಬರೋದು ಕಾಣೋದಿಲ್ಲ. ನಾನು ಅಂಗಡಿ ಹೋಗ್ಬಿಟ್ಟು ನೋಡಿ ತರಕಾರಿ ನಂಗೆ ಎಂತ ಬೇಕು ಪಾಯಸಕ್ಕೆ, ಪಲ್ಯಕ್ಕೆ, ಅದನ್ನು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಎಂತೆಲ್ಲ ಬೇಕು ಅದನ್ನೆಲ್ಲ ತಂದು ತಗೊಂಡು ಬಂದೆ. ಆದರೂ ಇವರಿನ್ನೂ ಬರೋದು ಕಾಣ್ತಾ ಇಲ್ಲ ನನಗೆ. ಸೊ ನನಗೆ ಬೇಗ ಬರಬೇಕಿತ್ತು, ಬಂದು ಇಲ್ಲಿ ಕುಕ್ಕಿಂಗ್ ಎಲ್ಲ ಮಾಡಬೇಕಲ್ಲ ಗೈಸ್, ಅದಕ್ಕೆ ಆಯಿತು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಆಟೋ ಹೇಳಿದೆ ಪ್ರಸಾದಿದ್ದು, ಅವ್ನು ಬರ್ತಾ ಇದ್ದಾನೆ ಅಂತೇಳಿ. ಸೊ ಅವ್ರು ಬಂದ ನಂತರ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ನನಗೆ ಈ ಹೊರಟಾದ ನಂತರ ಕೂರುದಿದೆ ಅಲ್ಲ, ಅದರಷ್ಟು ಕೋಪ ಯಾವುದು ಬರುವುದಿಲ್ಲ. ಸೊ ಬಟ್ ಇಟ್ಸ್ ಓಕೆ, ಎಂತ ಮಾಡೋದು ಗೈಸ್. ಬಂದ್ವಿ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ. ಅವ್ರು ಅಂದ್ಕೊಂಡಿದ್ದಾರೆ ನಾನು ಸಾರಿ ವೇರ್ ಮಾಡೋದಂತ. ವಿನೂನು ಚೂಡಿ, ನಾನು ಚೂಡಿ, ಅತ್ತೆ ಸಾರಿ. ಇವಾಗ ಬೈತಾರೆ 1 ನಿಮಿಷ. ಈಗ ಏತ್ ಪೊರ್ತು ಏತ್ ಪೊರ್ತೀರ್ನ ಒಲ್ಲಲ್ಲ ಮುಲ್ ಜಾಕೆ ಇಲ್ಲ ಗೈಸ್. ಇವ್ರು ಸೀರೆ ಸೀರೆ ತಾನೆ ಅವ್ರು ಬೈಲಿಲ್ಲ, ಇಲ್ಲದ್ರೆ ಬೈತಿದ್ರು. ಅಶಿನಕ್ ಇಜ್ಜರ್ ಬನಿಯಾ ಹ್ಯಾಪಿ ಯುಗಾದಿ. ತಿಂಡಿದತ್ತಲ್ಲ ಮಾಮ, ಬನ್ನ ತಿಂಡಿದತ್ತಲೆ. ಯಾರು ಬಿಡ್ತು ಮಾಡು ಜೊತ ಅಯ್ಯೋ ಇರೇ 100 ರೂಪಾಯಿ ಬಾರಿ ಮಲ್ಲ ವಿಷಯನಾ. ಯಾ ಬಣ್ಣೆ 100 ರೂಪಾಯಿ ಎನ್ನ ಫ್ರೆಂಡ್ಶಿ ಪಂಚಾಯತ್ 100 ರೂಪಾಯಿ ಅತ್ತೆ 3000 ಬೋಡಲ್ಲ ಕೊರು ಎಂಚತ್ ಬಂದ್ವಿ ಟೆಂಪಲ್ಗೆ. ಅಲ್ಲಿ ಕಾಣಿಸ್ತಿದಲ್ಲ ಅದು ಗಡೈಕಲ್ ಗೈಸ್. ಮಸಾಲ ಬಂದನ ಸ್ವೀಟ್ ಬೋಡ ಮಸಾಲೆ ಗೋಲಿ ಸೋಡ ಅಣ್ಣ ಒಂದು ಗೋಲಿ ಸೋಡ ಪ್ಲಾಸ್ಟಿಕ್ ದ ಆರೆಂಜ್ ಬ್ಲೂ ಗೈಸ್. ಆಯ್ತು ದೇವ್ರದ್ದು ದರ್ಶನ ಎಲ್ಲ, ಒಂದು ಜ್ಯೂಸ್ ಕುಡ್ದು ಹೊರಟು, ಗೋಲಿ ಸೋಡ ಕುಡ್ದ ಗೈಸ್ ಅವನು. ಆ್ಯಂಡ್ ದರ್ಶನ ಆಯಿತು. ಆ್ಯಂಡ್ ಜನನೂ ಅಷ್ಟಾಗಿಲ್ಲ, ಸೊ ಆರಾಮ್ಸೆ ಆಯಿತು. ಇನ್ನು ಸೀದಾ ಮನೆಗೆ. ಬಿಸಿಲಿದೆ ಗೈಸ್, ಸಿಕ್ಕಾಬಾಳೆ ಬಿಸಿಲಿದೆ ನೋಡಿ, ಬರ್ತಾ ಅವ್ರೆ.
ಹೋಗೋಣ. ಈ ಜೋಕಲ್ ದಾಡಿ ಊರು ತುಂಬಾ ಅವ್ರದೇ ಮಕ್ಳು ಅವರೇ ಬೈತಾರೆ ಮಕ್ಳಿಗೆಲ್ಲ. ಇವರಿಗೆ ನೋಡಿ ಪ್ರಸಾದ್ ಗಿಫ್ಟ್ ಸಿಕ್ತು. ಬಾಬಾ ತೋಚ್ಪಲೆ ಮೂಲು ಬಾಬಾ ಎಡ ತೋಚ್ಪಲೆಯಾ ನೀ ಅವ್ ತೋಚ್ಪಲೆ ಏರ್ದಿತ್ಕೋರ್ನಾ ಏರ್ದಿತ್ಕೋರ್ ನಾವು ರಶದ್ ಮಾಮ ಅದೊಂದು ಆನಿಮಲ್ಸ್ ಉಂಟು ಗೈಸ್ ಅವರ ಮನೆಯಲ್ಲಿ. ಎಷ್ಟುಂಟು ಗೊತ್ತುಂಟಾ? ಬಂದ್ವಿ 11 ವಾರ ಆಯಿತು. ಆ್ಯಂಡ್ ರಪ್ಪ ಡ್ರೆಸ್ ಚೇಂಜ್ ಮಾಡಿ ಇಲ್ಲೊಂದು ತರಕಾರಿ ಸಾಂಬಾರು ಮಾಡಿ, ತರಕಾರಿ ಸಾಂಬಾರು ಮಾಡೋದು ಪಲ್ಯ ಮಾಡೋದು ಎಂತ ಮಾಡೋದು ಗೊತ್ತಿಲ್ಲ. ಫಸ್ಟ್ ಯಾವುದಕ್ಕೂ ಪಾಯಸ ಮಾಡ್ತೇನೆ. ಆ್ಯಂಡ್ ಅದಾದ ನಂತರ ನಾವು ಸುಮತ್ತೆ ಮನೆಗೆ ಊಟಕ್ಕೆ ಹೋಗೋದು, ನಾನು ವಿನು ಎಲ್ಲ. ಅದಕ್ಕೆ ಸುಮತ್ತೆ ನನ್ನ ಫೇವ್ರೇಟ್ ಪಾಯಸ ಮಾಡಿದಾರಂತೆ ಇವತ್ತು. ಯಾವ ಪಾಯಸ ಅಂತ ಅಲ್ಲಿ ಹೋದ ನಂತರ ಹೇಳ್ತೇನೆ. ಫಸ್ಟ್ ಇಲ್ಲಿ ನಾನು ಮನೇಲಿ ಪಾಯಸ ಮಾಡಿಬಿಟ್ಟು ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಈ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಬಾಯ್ ಗೈಸ್. ನಾ ಬಂದೆ, ನಂದು ಅಡಿಗೆಲ್ಲ ಮಾಡಿಟ್ಟು ಇಲ್ಲಿ ವಿನು ಮನೆಗೆ ಬಂದೆ. ಇಲ್ಲಿಂದ ಒಟ್ಟಿಗೆ ಹೋಗುವ ಸುಮತ್ತೆ ಮನೆಗೆ ಅಂತೇಳಿ. ಆ್ಯಂಡ್ ನಾನೊಂದು ಪಾಯಸ ಪಲ್ಯ ಮಾಡಿದೆ ಅಷ್ಟೇ ಮನೆಯಲ್ಲಿ. ಆ್ಯಂಡ್ ಅದು ಪಲ್ಯ ಮಾಡ್ಲಿಕ್ಕೆ ಹೋಗಿ ಇಂಥ ಅಡಿ ಹಿಡಿಯೋದಕ್ಕೆ ಅಂತೇಳಿ ತಲೆ ಹಿಡ್ದಿತ್ತು. ಅದು ಅದ್ರದ್ದು ಮೇಲದೆಲ್ಲ ತೆಗೆದು ಪಜ್ಜಿತೆ ಆಯ್ತಿಲ್ಲ. ಅದ್ರ ಅತ್ತೆಗೆ ಸ್ವಲ್ಪ ಹೋಗಿ ಹೆಲ್ಪ್ ಮಾಡುವ ಅಂತ ಅಂದ್ಕೊಂಡೆ. ಬಟ್ ಕೆಲಸ ಎಲ್ಲ ಆಗಿದೆ ಅಂತ ವಿನು ಅಂದ್ಲು, ಅವಳು ಗುಡಿಸ್ತಾ ಇದ್ದಾಳೆ. ಆ್ಯಂಡ್ ವಿನು ಅವ್ರದ್ದು ನಿನ್ನೆ ಸಿಟ್ಔಟಿಗೆ ಇದು ಮಾಡಿದ್ದಾರೆ ನೋಡಿ, ನಿನ್ನೆ ಸಿಟ್ಔಟ್ ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಇದು ಹಾಕಿದ್ದಾರೆ, ಸೀಟ್ ಹಾಕಿದ್ದಾರೆ. ಓ ದೇವರೇ, ಇದೇ ಬಟ್ಟೆ ಹಾಕೊಂಡು ಬಂದೆ ನಾನು. ಆಗ ಫಸ್ಟ್ ಹೋಗಿ ಬಿಚ್ಚಿಟ್ಟು ಮನೇಲಿರೋ ಡ್ರೆಸ್ ಹಾಕಿ ಕೆಲಸ ಎಲ್ಲ ಮಾಡಿ ಇವಾಗ ಫಸ್ಟ್ ಮತ್ತೆ ಇದನ್ನ ಹಾಕೊಂಡೆ ಬಂದೆ ನಾನು. ನೋಡು ಅತ್ತೆ ಎಂತೆಲ್ಲ ಮಾಡಿದ್ದಾರೆ ಅಂತ. ಬಿಸಿಲಿದೆ ಗೈಸ್, ಲೆಟ್ಸ್ಕೋ ಹೋಗಕ್ಕ. ಇದೆಲ್ಲ ತೆಗ್ದಿಟ್ಟೆ ನಾನು. ಬಂದ್ವಿ ಅತ್ತೆ ಮನೆಗೆ. ಬಂದ್ ಕೂಡ ನಂಗೆ ಅಪ್ಪುನಿ ನೋಡಿ ಇದು ಕೊಟ್ಟ ಜಂಗಮನೆ ಜಮ್ಮನೇರಲೆ ಜಮ್ಮನೇರಲೆ ಗೈಸ್. ಇಲ್ಲಿ ನೋಡಿ ಈ ಸೂಟ್ ಇದ್ದಾಳೆ, ಅವಳ ಜೊತೆ ಟೆಂಪಲ್ಗೆ ಬಾ ಅಂತ ಹೇಳಿದ್ದು ಮನೆಯ ಜೊತೆ. ಅವಳು ಬರ್ಲಿಲ್ಲ. ಅತ್ತೆದು ಭಾರಿ ತರಾತುರಿಯಲ್ಲಿ ಅಡಿಗೆ ಆಗ್ತುಂಟು, ತೋರಿಸ್ತೇನೆ. ಅಂಡ್ ಅವ್ರು ಮೊನ್ನೆ ಗೋಡ್ರೇಜ್ ತೆಗ್ದಿದ್ದಾರೆ, ಅದನ್ನ ತೋರಿಸ್ತೇನೆ. 1 ನಿಮಿಷ. ಮುಲ್ತ ಲೈಟ್ ಹೋಗ್ಯಾ ನೋಡಿ ಗೋಡ್ರೇಜ್. 1 ನಿಮಿಷ. ಸೆಟ್ ಮಾಡ್ಲಿಲ್ಲ, ಇಲ್ಲೇ ಇಟ್ಟಿದ್ದಾರೆ ಹಾಲಲ್ಲಿ. ಇದು ಗೋಡ್ರೇಜ್ ಗೈಸ್, ಎಷ್ಟು ಉದ್ದ ಇದೆ ನೋಡಿ. ಸಿ ಓಪನ್ ಮಾಡಿದ್ರೆ ಇದೊಂದು ಹಿಂಗ, ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಹಿಂಗ, ಆ್ಯಂಡ್ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಹೀಗೆ. ಇದು ನೋಡಿ ಎಷ್ಟು ಸ್ಪೇಸ್ ಆಗಿದೆ. ಆ್ಯಂಡ್ ಇದನ್ನ ಹಿಂಗೆ ಕ್ಲೋಸ್ ಮಾಡಿದ್ರೆ ಅಲ್ಲೊಂದೈತೆ ನೋಡಿ ಹೊಸ ಗೋಡ್ರೇಜ್. ಮಾಮಿ ಆಯ್ತಾತನ 24 ಚಿಲ್ಲರಂತೆ ಕೈಶಿಲಿಕೆ ನೋಡಿ ಎಷ್ಟು ದೊಡ್ಡದಿದೆ. ಮತ್ತೆ ಹೇಳುದು ಅವೆನ್ಪುರದ ಆಯ್ದು ಪನ್ಪಾದಿ ಅಂತ. ಮತ್ತೆ ಇದು ಫ್ರಿಜ್ ಗೈಸ್ ನೆನ್ನೆ ತಗೊಂಡದು ನೋಡಿ, ಅದ್ರಲ್ಲೆಲ್ಲ ತುಂಬಿಸಿಟ್ಟಿದ್ದಾರೆ ಈಗಲೇ. ಇಲ್ಲಿ ನೋಡಿ ನಾನು ತಿಂದದ್ದು ಈಗ ಇದೆ ಗೈಸ್. ಹೊಸ ಫ್ರಿಜ್, ಹೊಸ ಗಾಡ್ರೇಜ್ ಎಲ್ಲ ತಗೊಂಡಿದ್ದಾರೆ. ಆ್ಯಂಡ್ ಅತ್ತೆದ್ದು ಇಲ್ಲಿ ನೋಡಿ ನನ್ನ ಫೇವ್ರೇಟ್ ಪಾಯಸ ಮಾಡಿದ್ದಾರೆ. ಅದು ಕಲರ್ ಚೇಂಜ್ ಆಗಿದೆ, ಮೊನ್ನೆ ವೈಟ್ ಇತ್ತು, ಇವತ್ತೆಂಥದ ಬೇರೆ ಬೆಲ್ಲ ಹಾಕಿದಾರಂತೆ ಅವರು. ಮತ್ತು ಇದೆಂಥದ ಸಾಂಬಾರ್, ಮತ್ತು ಇದು ಪಲ್ಯ. ಅಲ್ಲಿ ವಿನುತ ಕಚ್ಚಂಬಾರ್ ಮಾಡ್ತಿದ್ದಾಳೆ. ಆ್ಯಂಡ್ ಇಲ್ಲಿ ಅತ್ತೆ ನೋಡಿ ಪಪ್ಪಡ ಕಾಯಿಸ್ತಿದ್ದಾರೆ. ಅದೆಲ್ಲ ತೋರಿಸುದಿಲ್ಲ ನಾನು. ಪಪ್ಪಡ ಕಾಯಿಸ್ತಿದ್ದಾರೆ ಅತ್ತೆ ನೋಡಿ. ಅದು ಇದು ವಸ್ತು ಗೈಸ್, ಆಯುಧ ವಸ್ತು ಅವ್ರದ್ದು. ಚೂರಿಯಲ್ಲಿ ತೆಗೆದು ಹಾಕುದು. ಅವ್ರದ್ದು ನೆಕ್ಸ್ಟ್ ಮನೆ ಮಾಡೋ ಪ್ಲಾನ್ ಉಂಟು ಗೈಸ್. ಮೊನ್ನೆ ಒಂದು ಬೊಬ್ಬೆ ಹೇಳ್ತಿದ್ದಾರೆ ಎಲ್ಲ ತೋರಿಸ್ಬೇಡ ಅಂತ. ಸ್ಯಾಮ್ಸಂಗ್ ಅದೇ ಮಾಮಿ ನೋಡಿ ಗೈಸ್. ನಿತ್ತಲೆ ಇದಾಲ ತಿಜ್ಜಲ್ಲ ಫ್ರೀಜರ್ದುಲೆ. ಹೌದು, ಮತ್ತೆ ಬಡಿಸ್ಬೇಕಾದ್ರೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಬಾಳೆ ಎಲೆ ಕೊಯ್ದಿಟ್ಟಿದ್ದಾರೆ ಇಲ್ಲಿ ಅಷ್ಟೇ, ಫುಲ್ಲು ಟ್ರೆಡಿಷ್ನಲ್ ಆಗಿ. ಆ್ಯಂಡ್ ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ
ಅಂತೂ ಇಂತೂ ಊಟಕ್ಕೆ ಕೂತಿ ಗೈಸ್, ಇಲ್ಲಿ ಹೊರಗಡೆ ಕೂತು ಶೆಕೆಗೆ ಆಗಲ್ಲ. ಅಂಡ್ ಇವಳು ಬಂದ್ಲು, ಅಂಡ್ ದಿವ್ಯ ಬರ್ತಿಲ್ಲ, ಒಳಗಡೆ ಇದ್ದಾಳೆ, ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ನೋಡಿ. ಬಾಳೆಎಲೆ ಊಟ ಗೈಸ್, ನೀರ್ ಹಾಕ್ತಿದ್ದಾರೆ ಈಗ ನೋಡಿ. ಒಳ್ಳೇದ್ ಮಾತಾಡಿ ಗೈಸ್. ಫಸ್ಟಿಗೆ ಇದು ರಾಯ್ತ ಹಾಕಿದ್ದಾರೆ, ಕಚ್ಚಂಬರ್, ಇದು ಮಾಡಿದ್ದು ನಮ್ಮ ವಿನುತಾ. ಅಂಡ್ ದೆನ್ ಇದು ಉಪ್ಪಿನಕಾಯಿ ಬಡಿಸ್ತಿರೋದು ಅವರ ಮಗ ಪಜ್ಜು, ಆಯ್ತಾ ನೋಡಿ. ಸಾಕು 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 ಸಾಕು. ಆಮೇಲೆ ಇದು ಅಲಸಂಡೆನ, ಇದೆಂತ ಬೀನ್ಸ್ ಪಲ್ಯ, ಬೀನ್ಸ್ ಪಲ್ಯ, ಮತ್ತೆ ಇಲ್ಲಿ ಬಟಾಟೆ ಗಸಿ, ಬಟಾಟೆ ಕಡ್ಲೆ ನೋಡಿ ಬಡಿಸ್ತಾ ಇದ್ದಾರೆ ಅತ್ತೆ ಮತ್ತೆ ಅವರ ಮಗ. ಯಾವ್ಯಾವ ಬಂಗ ಯಾವ ಮಮ್ಮಿ, ಯಾವ ಮಮ್ಮಿ ಗೈಸ್, ತಿನ್ಲ ಅಂತ ಕೇಳಿದ್ಲು. ಇಲ್ಲಿ ಇದು ಇದುಂಟು, ಪ್ರೇಯರ್ ಉಂಟು. ಹೇಗಾಗಿದ ವಿನುತಾ? ಗೈಸ್ ತಿನ್ಲೇ ಇಲ್ಲ, ಸುಳ್ಳು ಹೇಳುದು. ತಿನ್ನು, ಈಗ ತಿನ್ನು. ಚಂದಾಗಿದ? ಅಂಡ್ ಈಗ ಮಾನ್ಯ ಹೇಳ್ತಾಳೆ ಚಂದಾಗಿದ ಅಪ್ಪನು. ಗೈಸ್ ನೋಡಿ, ಅವನಮ್ಮಂದು ಮರ್ಯಾದೆ ತೆಗ್ದ. ಪಪ್ಪಡ ಮಾತ್ರ ಇಷ್ಟ ಆದದಂತ ಅವನಿಗೆ. ಅತ್ತೆ ಬಂದು ಕೂತಿದ್ದಾರೆ, ಊಟ ಮಾಡ್ಲಿಕ್ಕೆ ಹೇಳುದು ಬೇಡ ಅಂತ ಎದ್ದು ಹೋಗ್ತಿದ್ದಾರೆ ಅವರಲ್ಲಿ. ವಿಡಿಯೋ ಮಾಡುದಂದ್ರೆ ಎದ್ದು ಹೋಗ್ತಾರೆ ಇಲ್ಲಿ. ಇವಾಗ ನಾನು ಟೇಸ್ಟ್ ಮಾಡ್ತೇನೆ ಗೈಸ್. ಅವರೆಲ್ಲ ಟೇಸ್ಟ್ ಮಾಡಿದ್ರು, ನಾನು ಟೇಸ್ಟ್ ಮಾಡ್ತೇನೆ. ಬೇಡ ನೀನು ವಿಡಿಯೋ, ಇವಳ ಜೊತೆ ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರೆ ಎಂತ ಮಾಡ್ತಾರೆ ಹೀಗೆ 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 ಮಾಡ್ತಾರೆ. ಅಂಡ್ ಇವಾಗ ನಾನು ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಗೈಸ್. ಇದು ಸೇಮ್ ಮೊನ್ನೆ ಉಜಿರೆಯಲ್ಲಿ ದೇವಸ್ಥಾನದಲ್ಲಿ ಇತ್ತಲ್ಲ ಗೈಸ್, ಸಾಂಬಾರ್ ಹಂಗಾಗಿದೆ. ರಾಯ್ತಾನು ಸೂಪರ್. ಬೀನ್ಸ್ ಪಲ್ಯ ನೈಸ್ ನೈಸ್. ಇವರು ಬ್ಯಾಕ್ ಗ್ರೌಂಡ್ ಹಿಂದೆಗಡೆ ಎಂತ ಮಾತಾಡ್ತಾರೆ ಗೈಸ್. ಇದು ಬಟಾಟೆ, ಇದು ಗಸಿ ಸೂಪರ್ ಆಗ್ತೀನಿ ಮಾಮಿ, ಪೂರಾ ಶೋಕ ಆತಂಡು. ಹೇಗಾಗಿದೆ ಪಜ್ಜು? ಸೂಪರ್. ಅದ ನಮ್ಮ ಮಾಡಿದಲ್ಲ, ಟು ಬಿ ಆನೆಸ್ಟ್ ಗೈಸ್, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಅವರು ಇದು ಅಡಿಗೆಯಲ್ಲೆಲ್ಲ ಎತ್ತಿದ ಕೈ ನನ್ನ. ಮತ್ತೆ ಇವರು ಇದನ್ನ ಮಾಡಿದ್ದು ಅಡಿಗೆ ಎಲ್ಲ ಶೋಕತ್ನಿ ಮಾಮಿ, ಅಂಡ್ ಇದೆಲ್ಲ ತಿನ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್ ಬಾಯ್ ಗೈಸ್. ನಂದು ಊಟ ಎಲ್ಲ ಆಯ್ತು, ಇಲ್ಲಿ ನೋಡ್ಬಹುದು ಫುಲ್ಲು ಖಾಲಿ ಮಾಡಿದ್ದೇನೆ. ಎಂತಕ್ಕೆ ಗೊತ್ತಾ, ಇಲ್ಲಿ ನೋಡಿ ಪಾಸ್ತಾ ಪಾಯಸ ಗೈಸ್. ಇದಕ್ಕೆ ಹೆಸರಿಟ್ಟದ್ ನಾನು ಪಾಸ್ತಾ ಅಂತ ಹೇಳಿ. ನೀವು ನೋಡ್ಬೇಕಾದ್ರೆ ಇಲ್ಲಿ ಪಾಸ್ತಾ ತರ ಕಾಣುದಿಲ್ಲ, ಅದಕ್ಕೆ. ಇದ್ರ ಆಕ್ಚುಲಿ ಹೆಸರೆಂತ ಗೊತ್ತುಂಟಾ? ಎಂಚಿನ ಮಾಮಿ ಗೈಸ್, ಎಂತ ಆಯಿತು ಗೊತ್ತಾ, ನಾನು ವಿಡಿಯೋ ಮಾಡಲಿಕ್ಕೆ ದಿವ್ಯನ ಹತ್ರ ಕೊಟ್ಟಿದ್ದೆ. ಅವಳು ಸ್ವಲ್ಪ ಕರೆಕ್ಟ್ ಮಾಡಿದಾಳೆ ವಿಡಿಯೋ, ಮತ್ತೇನೋ ಕೈ ಟಚ್ ಆಗಿ ಅದು ಫುಲ್ಲು ಸ್ಲೋ ಮೋಷನ್ ಆಗಿದೆ. ಐ ಥಿಂಕ್ 6 ಮಿನಿಟ್ಸ್ ಕೂಡ ಸ್ಲೋ ಮೋಷನಲ್ಲೇ ಇದೆ. ನಾನು ತಿನ್ನಬೇಕಾದ್ರೆ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ದೆ ಗೊತ್ತಾ, ಅದು ಚಂದ ಇತ್ತು, ಫನ್ನಾಗಿತ್ತು. ಟು ಬಿ ಆನೆಸ್ಟ್, ಪಾಯಸ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ನನಗೆ ಇದು ಪಾಯಸ ಮುಂಚೆ ಒಮ್ಮೆ ಮಾಡಿದ್ರು, ಆವಾಗ ತಿಂದು ಆ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಾಗಾಗಿ ಆತ ಜೊತೆ ಹೇಳ್ತಿದ್ದೆ, ಪ್ಲೀಸ್ ಅತ್ತೆ ಒಂದ್ಸರಿ ಅದನ್ನ ಮಾಡಿ ಅಂತೇಳಿ. ಯುಗಾದಿಗೆ ಮಾಡಿದ್ರು ಅವರು. ಆ್ಯಂಡ್ 2 ಟೈಮ್ಸ್ ತಿಂದಿದ್ದೀನಿ ನಾನು. ಆ ಥರ ಕಾಲಿಟ್ಕೊಂಡು ತಿನ್ನಲಿಕ್ಕೆ ರೀಸನ್ ಕಾಲು ನೋವು ಗೈಸ್, ಹಾಗಾಗಿ ಆ ಥರ ಇಟ್ಕೊಂಡಿದ್ದೇನೆ. ಆ್ಯಂಡ್ ಅದು ಅಲ್ಲಿ ತಿಂದಿದ್ದಲ್ಲದೆ ನಾನು ಮತ್ತೆ ವಾಪಸ್ ಮನೆಗೆ ಇಸ್ಕೊಂಡು ಬಂದಿದ್ದೇನೆ ಬಾಕ್ಸಲ್ಲಿ ಹಾಕಿ. ಬಿಕಾಸ್ ಅಷ್ಟು ಇಷ್ಟ ಆಗಿದೆ ನನಗೆ ಟೇಸ್ಟು, ಅದು ಸ್ವೀಟ್ನೆಸ್ ಎಲ್ಲ ಕರೆಕ್ಟಾಗಿತ್ತಾ. ಅಷ್ಟೆಲ್ಲ ಅಡುಗೆಲ್ಲ ಮಾಡಿದರು ಅತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಇಷ್ಟೆಲ್ಲ ಮಾಡಿದ್ದಕ್ಕೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಬಂದೆ ನಾನು ಮನೆಗೆ ಅತ್ತೆ ಮನೆಯಿಂದ. ಆ್ಯಂಡ್ ಟೈಮ್ 6 ಕಾಲ ಆಯಿತು ಗೈಸು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಎಲ್ರಿಗೂ 1 ಸೆಕೆಂಡ್ ಹ್ಯಾಪಿ ಯುಗಾದಿ. ಆ್ಯಂಡ್ ನಾಳೆ ನಾನು ನನ್ನ ಇಷ್ಟದ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ, ಕಟೀಲಿಗೆ. ಆ್ಯಂಡ್ ನನ್ನ ಬರ್ಡೇ ಕೂಡ. ಸೊ ಹಾಗಾಗಿ ನಾಳೆ ಹೋಗ್ತಿದ್ದೇವೆ, ನಾನು ಅತ್ತಿ ವಿನು ಮಾವ ಎಲ್ಲ ಹೋಗ್ತಾ ಇದ್ದೇವೆ. ಅಪ್ಪನಿ ಬರ್ತಾನೆ, ಅದು ಮತ್ತು ಮಾನ್ಯ ಬರ್ತಾಳಿಲ್ವ ಗೊತ್ತಿಲ್ಲ, ಅದು ಶೋರ್ ಇಲ್ಲ ನನಗೆ, ಬಿಕಾಸ್ ಅವಳಿಗೆ ಡ್ಯೂಟಿ ಇದೆ ಅಂತೆ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಹೋಗ್ತಿದ್ದೇವೆ. ಆಫ್ಟರ್ನೂನ್ಗಿಂತ ಮುಂಚೆ ರೀಚ್ ಆಗಬೇಕು, ಬಿಕಾಸ್ ನವ್ಯಂದು
ಮಗುವಿದು ನಾಮಕರಣ ಇದೆ, ಹಾಗಾಗಿ ಆಫ್ಟರ್ನೂನ್ ಬರಬೇಕು ಅಂತಿದ್ದೇವೆ. ಬೆಳಿಗ್ಗೆ ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದಲ್ವಾ. ಹಾಗಾಗಿ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ. ನಾಳೆ ಸಪ್ರೇಟ್ ವ್ಲಾಗಲ್ಲಿ ಕಟೀಲಿಗೆ ಹೋಗೋ ವ್ಲಾಗಲ್ಲಿ ನನ್ನ ಬರ್ಡೇ ವ್ಲಾಗಲ್ಲಿ ಸಿಗ್ತೇನೆ. ಸೊ ಎಂಥ ಎಕ್ಸೈಟ್ಮೆಂಟ್ ಇಲ್ಲ ನನಗೆ ಬರ್ಡೇಗೆ, ಬಟ್ ಸ್ಟಿಲ್ ಒಂದು ಟೆಂಪಲ್ಗೆ ಹೋಗೋದೊಂದು ಖುಷಿ ಅಷ್ಟೇ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಹ್ಯಾಪಿ ಯುಗಾದಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.